ಬಾತ್ರೂಮ್ ಇರ್ಕಾ ವಾರ್ಡ್ ಇದೆ ಬಟ್ infrastructure except bed is not touched. What I ಕಳಿಸ್ಬಿಡಿ ಸರ್ ನಾನು ಮೀಟಿಂಗ್ ಅಲ್ಲಿ ಇದ್ದೀನಿ ಡಿಸ್ಕಸ್ ಮಾಡಿದೆ Tell us about the reason for the visits. ಇಂಗ್ಲೀಷ್ ಕನ್ನಡನ ಕನ್ನಡನ ಮಾತಾಡಿ ಸರ್ ಏನು ಇವಾಗ ನಮ್ಮ ಮುದ್ದೇನಹಳ್ಳಿ ಸತ್ಯಸಾಯಿ ಆಶ್ರಮದಿಂದ ನಾವು ಏನು ಒಂದು ರಿಕ್ವೆಸ್ಟ್ ಮಾಡಿದ್ವಿ BGML ಹಾಸ್ಪಿಟಲ್ನ ನೀವು ಏನಾದರೂ ಎಸ್ ಅಂತ ಮಾತಾಡಿದ್ರೆ ಇದನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ. ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಹೆಂಗಿದೆ, ಏನಿದೆ, ಏನೇನು ಫೆಸಿಲಿಟೀಸ್ ಇದೆ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಳ್ತಾರೆ. ಯಾಕಂದರೆ ಅಲ್ಲಿ 100% ಫ್ರೀಯಾಗಿ ಪೇಷಂಟ್ಸ್ಗೆ ಸರ್ವಿಸ್ ಕೊಡ್ತಿದ್ದಾರೆ. ಸೊ ಅಂತಹ ಒಂದು ಇದು ಏನಾದರೂ ಇಲ್ಲಿ BGML ಹಾಸ್ಪಿಟ್ಲಲ್ಲಿ ಆದರೆ KGF ಮತ್ತು ಬಂಗಾರಪೇಟೆ, ಮುಳಬಾಗಿಲು ಮತ್ತು ಕೋಲಾರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ. ಮತ್ತು ಏನು ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಮಗೊಂದು ವಾರ 10 ದಿನ ಟೈಮ್ ಕೊಡಿ. ಯಾಕಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ, ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿ ಗಿವ್ ಯು ಒಂದು ರಿಪೋರ್ಟ್. ಆ ರಿಪೋರ್ಟ್ ಪ್ರಕಾರ ನೀವು ಏನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟ್ಲ್ ಅಂತ ಏನು ಹೇಳ್ತಾರೋ ನೋಡೋಣ. ಅದಾದಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟು ಎರಡೂ ಮಾತಾಡಿ ಇಂಥ ಒಂದು ಫೆಸಿಲಿಟಿ ನಾವು KGF ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೆ ಕೊಟ್ಟರೆ ಒಂದು ಒಳ್ಳೆ ಕೆಲಸ ಆಗುತ್ತೆ, ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ. ಅಥವಾ ಅವರೇನಾದ್ರು ನಿಮ್ಮನ್ನು ಮಾತಾಡಿದ್ರು? ಇಲ್ಲ ಸರ್, ನಾನೇ ಇನಿಷಿಯೇಟಿವ್ ತೊಗೊಂಡಿದ್ದೆ. ಯಾಕಂದರೆ ನಾನು ಅಲ್ಲಿ ಆಶ್ರಮ್ಗೆ ಒಂದು 5-6 ಸತಿ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೀನಿ, ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ಅಂದರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವ್ರಿಗೆ ಹೇಳ್ತಾರೆ. ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ. 150 ಸ್ಟೂಡೆಂಟ್ಸ್ ಏನಿದ್ದಾರೋ ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ 1 ರೂಪಿ ಫೀ, ಇಟ್ ಈಸ್ ಆಲ್ ಫ್ರೀ. ಆ ಫ್ರೀ ಅದೆಲ್ಲ 5 ವರ್ಷ ಆದಮೇಲೆ ಮತ್ತೆ ಅಲ್ಲಿ ಅವರೇ ಒಂದು 2 years or 3 years ವಾಟ್ ಎವರ್ ಇಟ್ ಈಸ್, ದೇ ಹ್ಯಾವ್ ಟು ಡೂ ಸರ್ವಿಸ್ ಟು ದ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ಸ್ ಅಲ್ಲ, ಟು ದ ಆಶ್ರಮ್. ಓಕೆ ಓಕೆ ಓಕೆ. ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ. ಸೊ ಆ ನಿಟ್ಟಿನಿದ್ದಾಗ ಆವಾಗ ನಾನು ಹೇಳಿದೆ BGML ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದರು ಹಳೆ ಸಂಸದರು ಮುನಿಸ್ವಾಮಿ ಅವ್ರು ಏನು ಮಾಡಿ ಇವಾಗ ಅದನ್ನು ಹಿಂಗೆ ಯೂಸ್ ಮಾಡಿದ್ರು. ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಪರಿಚಯಸ್ಥರು ಮನೆಯಲ್ಲಿ ಇರ್ತಾರೆ, ಫ್ರೀ ಆಗಿರ್ತಾರೆ, ಬಂದು ಮಾತಾಡು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು 15 ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಅವರು ಅದಕ್ಕೆ ಸ್ಪಂದಿಸಿ ಹಿ ಹ್ಯಾಸ್ ರಿಯಾಕ್ಟೆಡ್ ಪಾಸಿಟಿವ್ಲಿ ಆ್ಯಂಡ್ ಹಿ ಹ್ಯಾಸ್ ಸೆಂಟ್ ಎ ಟೀಮ್. So let us hope for the best. He means who? The Swamiji. Okay. ಸರ್, ಈಗ ಇನ್ನೊಂದು BGMLದು ಲಾಸ್ಟ್ ಟೈಮು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟರು, ಯಾರು ಮಿನಿಸ್ಟ್ರ್ ಬಂದ್ಬಿಟ್ಟು. ಈಗ ಬರೀ ಪೊಸಿಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಓನರ್ಶಿಪ್ ಅಂತ ಅವ್ರು ತಿಳ್ಕೊಂಡಿರೋದು. ಆದರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟ್ರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡೋಕ್ಕಾಗಲ್ಲ, ನನಗೆ ಮ್ಯಾನೇಜ್ಮೆಂಟಿಂದ NOC ಬೇಕು ಅಥವಾ ಓನರ್ಶಿಪ್ಪು ಇದು ಕೊಟ್ಟರೆ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಗಮನಕ್ಕೆ ಬಂದಿದೆಯಾ ನಿಮಗೆ ಅಂತ? ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್, ನಾನು ಮಾತಾಡ್ತೀನಿ, ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ. ನಾಟ್ ಪ್ರಾಬ್ಲಮ್, ಅವ್ರ ರೂಲ್ಸು. ದಟ್ ಈಸ್ ದ ಪ್ರಾಬ್ಲಮ್ ಫಾರ್ ಹಿಮ್. ಹಿ ಹ್ಯಾಸ್ ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಹಿಮ್ ಟು ಡೂ ಖಾತಾ ಮಾಡಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ, ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ. ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ BGML ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ. ಇಲ್ಲಾಂದರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ. ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಈಸ್ ಗಿವನ್ ಫ್ರಮ್ BGML, ವೆನ್ ದ ಲ್ಯಾಂಡ್ ಈಸ್ ಓನ್ಡ್ ಬೈ ದೆಮ್, ವಾಟ್ ಮೋರ್ ಡಾಕ್ಯುಮೆಂಟ್ಸ್ ಯು ವಾಂಟ್ ಅಂತ ಕೇಳ್ತೀನಿ. ಸರ್, ವಾಟ್ ಅಬೌಟ್ ದಟ್ ಸೈನೈಡ್ ಡಂಪ್? ದಿಸ್ ಇಸ್ ಗ್ಲೋಬಲ್ ಟೆಂಡರ್, ಇಸ್ ದೇರ್ ಸಮಥಿಂಗ್ ಎಲ್ಸ್ ಇಟ್ ಹ್ಯಾಸ್ ಸ್ಟಾಪ್ಡ್ ನೌ? ಸರ್, ಇವಾಗ ಸೈನೈಡ್ ಡಂಪ್ ಬಗ್ಗೆ ಮತ್ತು BGML ಮೈನಿಂಗ್ ಓಪನ್ ಮಾಡೋಕ್ಕೆ ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ತಾನೇ ಎಲ್ಲ ಹೇಳ್ತಾರೆ. 3 ತಿಂಗಳಲ್ಲಿ ನಾನು ಸುಮಾರು ಒಂದು 7-8 ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ, ಪ್ರೆಸ್ ಅವರು ಬಂದಿದ್ದಾರೆ. ನಾನು ಹೇಳೋದು ಒಂದೇ, ಈ ಏನು ಯೂನಿಯನ್ಸ್ ಎಲ್ಲರಿದ್ದರೂ ಒಂದು ಕಡೆ ಕೂತ್ಕೊಳ್ಳಿ, ಇದು ಮಾತಾಡಿ ಅಂತ ಹೇಳಿದ್ದೀನಿ. ನಮ್ಮದು ಯಾವಾಗ ಸೆಷನ್ಸ್ ನಡೀತದೋ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ.
ಸರ್ ಹಿಂಗೆ ಆಗಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ, ಇದನ್ನು ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ 258 crores ಏನು ಅದು ಕ್ಯಾಲ್ಕುಲೇಷನ್ ಪ್ರಕಾರ ಬರುತ್ತೋ ಅದು ಮಾಡಬೇಕಾಗುತ್ತೆ, ದಟ್ ಈಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ನು ರೇಸ್ ಮಾಡಿದ್ದೆ ಇನ್ ದ ಸೆಷನ್ಸ್. ಸೊ ದೇ ಹ್ಯಾವ್ ಟೋಲ್ಡ್ 2001 ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಈಸ್ ಬಿನ್ ಸೆಟಲ್ಡ್ ಅಂತ. ಇವಾಗ ಹೈಕೋರ್ಟಲ್ಲಿ ಏನು ಆರ್ಡರ್ ಆಗಿದೆಯೋ ಅದಕ್ಕೆ ಡಬಲ್ ಬೆಂಚ್ಗೆ BGML ಇಸ್ ಗಾನ್ ಫಾರ್ ಅನ್ ಅಪೀಲ್. ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ದರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಇದೆಲ್ಲ ಆಗ್ತಾನೆ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನೀವು ದಯವಿಟ್ಟು ನೀವು 18 ಜನ 20 ಜನ ಏನು ಯೂನಿಯನ್ಸ್ ಇರೋ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ, ವಿ ಆರ್ ರೆಡಿ ಟು ಎಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಟೇಕ್ಸ್ ಅ ಡಿಸಿಷನ್ ಅಂತೇಳಿ. ಆಮೇಲೆ ಅದು ಕೇಳಿದ್ದೀನಿ, ಇವಾಗ ಇಲ್ಲಿ ಮೈನಿಂಗ್ ಮಾಡೋಕ್ಕೆ ಈಸ್ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸುಮಾರು 20-30 ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗೆ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ. ನಮಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮಗೇನು ಗೊತ್ತಿಲ್ಲ, ಬಿಕಾಸ್ ದೇ ವಿಲ್ ಬಿ ನೋಯಿಂಗ್. ಸೊ ಅವ್ರನ್ನೂ ಕೇಳಿದ್ದೀನಿ, ಅವರು ಶ್ಯಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಸ್ ಟು ಗೋ ಅಗೇನ್ ಟು ದ ಡೆಪ್ತ್ ಮೈನಿಂಗ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತಂದು ಹೇಳಿದರೆ ಬೇರೆ ಎಕ್ಸ್ಪರ್ಟ್ಸ್ನ ಮತ್ತೆ ಕರೆಸಿ ಅದನ್ನು ಮಾತಾಡಬೇಕಾಗುತ್ತೆ. ಮತ್ತು ಇವ್ರು ನನಗೆ ಮಾತಾಡುವಾಗ ಬರೀ 258 crores ಮಾತ್ರ ಪೆಂಡಿಂಗ್ ಇದೆ ಅಂದರು. ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ 1890 crores ಇಸ್ ಬೀನ್ ಪೆಂಡಿಂಗ್ ಫ್ರಮ್ BGML ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್. ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ. ಅದೇನು ರಾಯಲ್ಟಿನಾ ಸರ್, ಏನು ಸರ್ ಪೆಂಡಿಂಗ್ ಲೈಬಿಲಿಟಿ. ಓಕೆ. ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ಇವಾಗಲೂ ಗೊತ್ತಿಲ್ಲ, ಇವತ್ತು ಹೇಳ್ತಿದ್ದಾರೆ ನನಗೆ. ಸೊ ನನಗೆ ಇವಾಗ 7-8 ಸತಿ ಏನು ನಾನು ಇವರು ಯೂನಿಯನ್ಸ್ ಮಾತಾಡಿದ್ದೀನಿ, ಯಾರೋ ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು 2-3 ವಾರ ಟೈಮ್ ತೊಗೊಳ್ಳಿ, ಎಲ್ಲ ಡೀಟೇಲ್ಸು ಕೊಡಿ. ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡೋವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೋಯಿಂಗ್ 100% ಇನ್ಫಾರ್ಮೇಷನ್. ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು, ಆಮೇಲೆ ಹೆಚ್ಚು ಕಡಿಮೆ ಆಗೋದು, ಆಮೇಲೆ ಈ ಪ್ರಾಜೆಕ್ಟ್ನೇ ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ, ರಿಪೋರ್ಟ್ ತರಿಸಿ. ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದು 3 ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೀವು ಹೇಳಿದಂಗೆ 18 ಅಸೋಸಿಯೇಷನ್ಸ್, ಭಾಳಷ್ಟು ಅಸೋಸಿಯೇಷನ್ ಇವಾಗ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ. ಅನದರ್ ಥಿಂಗ್, ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್ದು. ಇಟ್ ಈಸ್ ಇಂಪಾಸಿಬಲ್ ಟು ಟೇಕ್ ಆಲ್ ದ ಒಪಿನಿಯನ್ ಆಫ್ ದಿ ಆಲ್ ದಿ ಅಸೋಸಿಯೇಷನ್. No, yes, interested in I'm not asking for an opinion. Okay. 18 unions